ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ತಣ್ಣಗಾಗುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಸಂಧಾನ ಸಭೆ ವರ್ಕೌಟ್ ಆಗ್ಲಿಲ್ವಾ? ಹಾಗಾದ್ರೆ ಏನೋ ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ರೆಬಲ್ಸ್ ನಾಯಕರು ಈಗ ಡೋಂಟ್ ಕೇರ್. ಯಾಕಂದ್ರೆ ಒಂದೇ ಅವ್ರದ್ದು ರಾಗ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೆಳಗಿಳಿಬೇಕು. ಪ್ರಹ್ಲಾದ್ ಜೋಶಿ ಒಂದಿಷ್ಟು ಮದ್ದರಿಯುವ ಕೆಲಸಕ್ಕೆ ಮುಂದಾದರೂ ಕೂಡ ಎಲ್ಲೋ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಯತ್ನಾಳ್ ಆಲ್ರೆಡಿ ಉಚ್ಚಾಟನೆ ಆಗಿದ್ದಾರೆ, 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಹೈಕಮಾಂಡ್. ಆದರೂ ಕೂಡ ರೆಬಲ್ಸ್ ನಾಯಕರು ಇಲ್ಲಿ ಆಟಗಾರರ ಥರ ಪ್ಲೇ ಮಾಡ್ತಾನೆ ಇದ್ದಾರೆ. ಬಹಿರಂಗವಾಗಿ BSY ವಿರುದ್ಧ ಒಂದಿಷ್ಟು ಕಿಡಿಕಾರಿದ್ರು, ಜೊತೆಗೆ ವಿಜೇಂದ್ರ ವಿರುದ್ಧನೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಸಭೆಗಳಾಗಿದ್ದಾವೆ. ಇನ್ನು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಗಳಾಗಿದ್ದಾವೆ, ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆಯಾಗಿದೆ. ಮೊನ್ನೆ ಕೂಡ ಮಾಜಿ DCM ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲೂ ಕೂಡ ಸಭೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ಅದೇ ರಾಗ ಅದೇ ಹಾಡು. BY ವಿಜಯೇಂದ್ರ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು, ಪಕ್ಷ ಸಂಘಟನೆ ಆಗಲಿಕ್ಕೆ ತುಂಬ ತೊಡಕಾಗ್ತಾ ಇದೆ, ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಒಂದು ಕಡೆ ಸಾಕಷ್ಟು ಬಂಡಾಯದ ನಾಯಕರುಗಳು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಸಂಧಾನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಯಾಕಂದರೆ ಹೈಕಮಾಂಡೇ ಇವತ್ತು ರಾಜ್ಯ ನಾಯಕರಿಗೆ ಒಂದಿಷ್ಟು ಬುದ್ಧಿ ಹೇಳುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೂ ಕೂಡ ರೆಬಲ್ಸ್ ತಂಡದವರು ಯಾವುದೇ ಕಾರಣಕ್ಕೂ ಅವರು ಒಪ್ಪುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಇನ್ನು ವಿಜೇಂದ್ರ ವಿರುದ್ಧ ಗುಡುಕ್ತಿದ್ದವರ ವರಸೆ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಮಾಜಿ CM BS ಯಡಿಯೂರಪ್ಪನವರ ವಿರುದ್ಧವೇ ಈಗ ಬಹಿರಂಗ ಟೀಕೆ. ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್ ಇವರೆಲ್ಲ ಕೂಡ ಈಗ ಬಂಡಾಯ ಎದ್ಬಿಟ್ಟಿದ್ದಾರೆ. ದಾವಣಗೆರೆ ಲೋಕಸಭಾ ಚುನಾವಣೆ ಸೋಲಿಗೆ ಈಗ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು BY ವಿಜಯೇಂದ್ರ ಮತ್ತು ರೇಣುಕಾಚಾರ್ಯ ಮೇಲೆ ಈಗ ಕಿಡಿಕಾರದಂತೆ ಕಾಣಿಸ್ತಾ ಇದೆ. ಭಿನ್ನಮತ ಶಮನ ಸಭೆ ನಡೆಸಿದ್ರೂ ಕೂಡ ರೆಬಲ್ಸ್ ನಾಯಕರ ಒಂದು ಶಮನ, ಈಗ ಕೋಪ ಏನಿದೆಯಲ್ಲ ಅದು ಶಮನ ಆದಂತೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಮೊನ್ನೆ GM ಸಿದ್ದೇಶ್ವರ್ ಅವರ ಒಂದು ಜನ್ಮ ದಿನಾಚರಣೆ ನಿಮಿತ್ತವಾಗಿ ದಾವಣಗೆರೆಯಲ್ಲಿ ಹುಟ್ಟುಹಬ್ಬದ ಒಂದು ಸಂಭ್ರಮ, ಇನ್ನೊಂದು ಕಡೆ ಶಕ್ತಿ ಪ್ರದರ್ಶನಕ್ಕೆ ಸಾಕಷ್ಟು ಜನ ಭಾಗಿಯಾಗಿದ್ದರು. ಅನೇಕ ರೆಬಲ್ಸ್ ನಾಯಕರುಗಳು ಭಾಗಿಯಾಗಿದ್ದರು. ಅವತ್ತು ಕುಮಾರ್ ಬಂಗಾರಪ್ಪ ಇದ್ದರು, ಅರವಿಂದ ಲಿಂಬಾವಳಿ ಇದ್ದರು, ಇನ್ನು ಕೇಂದ್ರದ ಮಾಜಿ ಮಂತ್ರಿ GM ಸಿದ್ದೇಶ್ವರ್ ಸೇರಿದಂತೆ V ಸೋಮಣ್ಣ ಕೂಡ ಬಂದಿದ್ದರು. ಹಾಗಾಗಿ ಇದು ಹೈಕಮಾಂಡೇ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಹೈಕಮಾಂಡೇ ಅವ್ರನ್ನ ಆಯ್ಕೆ ಮಾಡಿ ಈಗ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಈಗ ಒಂದು ಕಡೆ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಆದರೂ ಕೂಡ ರೆಬಲ್ಸ್ ನಾಯಕರು ಮಾತ್ರ ತಮ್ಮ ಕೋಪ ಶಮನ ಆದಂತೆ ಕಾಣಿಸ್ತಾ ಇಲ್ಲ, ಮುಂದುವರಿಸ್ತಾನೆ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಅನೇಕ ಸಂದರ್ಭದಲ್ಲಿ BY ವಿಜಯೇಂದ್ರ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಒಂದು ದೊಡ್ಡ ಧ್ವನಿ ಈಗ ರೆಬಲ್ಸ್ ನಾಯಕರುಗಳಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ BJPಯ ಹೈಕಮಾಂಡೇ ವಿಜಯೇಂದ್ರನನ್ನು ಆಯ್ಕೆ ಮಾಡಿರುವಂಥದ್ದು. ಇಲ್ಲಿ ಯಾರು ಕೂಡ ಅವರಿಗೇನು ಹೋಗಿ ದುಂಬಾಲು ಬೀಳಲಿಲ್ಲ, ನಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ. ಯಡಿಯೂರಪ್ಪನವರು ಹೋಗಲಿಲ್ಲ, ವಿಜಯೇಂದ್ರ ಹೋಗಲಿಲ್ಲ. ಈಗ ಒಂದು ಕಡೆ ಇಲ್ಲಿ ಯತ್ನಾಳ್ ಉಚ್ಚಾಟನೆ ಆಗಿದ್ರು ಕೂಡ ರೆಬಲ್ಸ್ ನಾಯಕರು ಮಾತ್ರ ತಮ್ಮ ಕೋಪ ಕಮ್ಮಿ ಮಾಡಿಲ್ಲ, ಪಕ್ಷದ ಚೌಕಟ್ಟನ್ನು ಮೀರಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ಬೋದು ರಾಜ್ಯ BJP ನಾಯಕರ ವಿರುದ್ಧವಾಗಿ ಅಂತ? ಎಸ್ ಸಚಿನ್, ಖಂಡಿತವಾಗ್ಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಕೆಲವು ದಿನಗಳಿಂದ ಕೂಡ ಬಹಿರಂಗವಾಗಿ ಬಂಡಾಯ ಎದ್ದಂತ ನಾಯಕರು ಹೆಚ್ಚಾಗಿ ಕಂಡು ಬರುತ್ತಿದ್ದಾರೆ. ಅದರಲ್ಲೂ ಕೂಡ ರೆಬಲ್ಸ್ ನಾಯಕರು ಯತ್ನಾಳ್ ಉಚ್ಚಾಟನೆ ಬಳಿಕವೂ ಕೂಡ ಅವರೆಲ್ಲೂ ಕೂಡ ಸೈಲೆಂಟ್ ಆಗಿಲ್ಲ. ನೇರವಾಗಿ ವಿಜೇಂದ್ರ ವಿರುದ್ಧ ಆರೋಪ ಮಾಡೋದು, ಯಡಿಯೂರಪ್ಪನ ವಿರುದ್ಧ ಸಭೆಗಳು ಸೇರೋದು, ಈ ರೀತಿಯಾದ ಪ್ರಕ್ರಿಯೆಗಳು ಪದೇ ಪದೇ ನಡೀತಾನೆ ಇದೆ. ಮತ್ತೆ ಮೊನ್ನೆ ಅಷ್ಟೇ ದಾವಣಗೆರೆಯ ಸಮಾಲೋಚನೆ ನಡೆಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಸಭೆಗಳನ್ನ ಕೂಡ ಕರೆದಿದ್ರು. ಒಂದ್ ಕಡೆ ರೇಣುಕಾಚಾರ್ಯ ಅವರಿಗೆ ಕ್ಲಾಸ್ ತಪ್ಪಿಕೊಂಡಿದ್ರು, ಮತ್ತೆ ಇನ್ನೊಂದ್ ಕಡೆ GM ಸಿದ್ದೇಶ್ವರ್ ಹಾಗೂ BP ಹರೀಶ್ ಅವರಿಗೂ ಕ್ಲಾಸ್ ತೆಗೆದುಕೊಂಡಿದ್ರು. ಅದಾದ ನಂತರ ಮೊನ್ನೆ ಅಷ್ಟೇ ಏನು GM ಸಿದ್ದೇಶ್ವರ್ ಅವರ 73ನೇ ಹುಟ್ಟುಹಬ್ಬ ಕೂಡ ಆಚರಣೆ ಮಾಡಲಾಗಿದೆ. ಈ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಾಗಿ ಸಮಾವೇಶ ಮಾಡ್ತಾರೆ. ಒಂದು ಶಕ್ತಿ ಪ್ರದರ್ಶನ ಅಂತಾನೆ ಹೇಳ್ಬೋದು. ರೆಬಲ್ಸ್ ನಾವೆಲ್ಲ ನಾಯಕರು ಒಂದಾಗಿದ್ದೀವಿ, ಎಲ್ಲೂ ಕೂಡ ನಾವು ಒಗ್ಗಟ್ಟಿನಲ್ಲಿ ನಮ್ಮ ಬಲ ಇದೆ, ಅಂದ್ರೆ ವಿಜೇಂದ್ರನಿಗೆ ನಾವು ವಿರುದ್ಧವಾಗಿ ನಿಂತೀವಿ, ಒಂದಲ್ಲ ಒಂದು ದಿನ ವಿಜೇಂದ್ರನ್ ಇಳಿಸ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಆ ನಾಯಕರುಗಳು ಎಲ್ಲ ಒಟ್ಟಾಗಿ ಪದೇ ಪದೇ ಸೇರ್ತಕ್ಕಂಥದ್ದು. ಮತ್ತೆ ಮೊನ್ನೆ ಅಷ್ಟೇ ಸೇರಿದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪನ ವಿರುದ್ಧ ಆಕ್ರೋಶವೂ ಕೂಡ ಹೊರಹಾಕಿದ್ದಾರೆ, ಮತ್ತೆ ವಿಜೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ದಾವಣಗೆರೆ ಸೋಲಿಗೆ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಕಾರಣ ಅಂತ ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಪದೇ ಪದೇ ಇದು ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಸ್ ಆಗಿರ್ಬೋದು, ತಟಸ್ಥ ಬಣ ಆಗಿರ್ಬೋದು, ಮತ್ತೆ ವಿಜೇಂದ್ರ ಬಣ ಆಗಿರ್ಬೋದು, ಇಲ್ಲಿ ಗೊಂದಲಗಳು ಸಾಕಷ್ಟು ನಡೀತಾನೆ ಇದೆ. ಒಂದಿಷ್ಟು ದಿನಗಳ ಕಾಲ ಇನ್ನೂ ಗೊಂದಲ ನಿಲ್ಲುವಂತೆ ಕೂಡ ಕಂಡು ಬರ್ತಿಲ್ಲ. ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋವರೆಗೂ ಅಥವಾ ಈಗಾಗಲೇ ಏನು ವಿಜೇಂದ್ರ ಅವರು ಹಂಗಾಮಿ ರಾಜ್ಯಾಧ್ಯಕ್ಷ ಅಂತ ಕೂಡ ಘೋಷಣೆ ಆಗಿದೆ, ಅವರು ಪೂರ್ಣ ಪ್ರಮಾಣದ ರಾಜ್ಯಾಧ್ಯಕ್ಷರು ಅಂತ ಘೋಷಣೆ ಆಗೋವರೆಗೂ ಕೂಡ ಇದೇ ರೀತಿಯಾದ ಭಿನ್ನಾಭಿಪ್ರಾಯಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಚಿನ್.
ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ. ಒಟ್ಟಿನಲ್ಲಿ ರಾಜ್ಯ BJP ಪಾಳ್ಯದಲ್ಲಿ ಕಮಲ ಕಲಿಗಳ ಕಚ್ಚಾಟ ಮುಂದುವರಿತಾನೆ ಇದೆ. ಯಾವುದೇ ಕಾರಣಕ್ಕೂ BY ವಿಜಯೇಂದ್ರ ಅಧಿಕಾರದಲ್ಲಿ ಇರಬಾರ್ದು, ಆ ಸೀಟಿನಿಂದ ಕೆಳಗಿಳಿಬೇಕು, ಪಕ್ಷ ಸಂಘಟನೆಗೆ ತೊಡಕಾಗ್ತಾ ಇರೋದೇ ವಿಜಯೇಂದ್ರನಿಂದ ಅಂತ ಮೊನ್ನೆ ಮಾಜಿ DCM ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಅರವಿಂದ ಲಿಂಬಾವಳಿ ಅವರು ನೇರವಾಗಿಯೇ ವಾಗ್ದಾಳಿಯನ್ನು ಮಾಡ್ತಾರೆ. ಮತ್ತು ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳು ನೇರವಾಗಿಯೇ ವಾಗ್ದಾಳಿ ಮಾಡ್ತಾಯಿದ್ರು. ಮತ್ತು ಪಕ್ಷದ ಚೌಕಟ್ಟನ್ನು ಮೀರಿ ಅವರು ಮಾತಾಡ್ತಾ ಇದ್ದಾರೆ ಅಂತ BJP ಹೈಕಮಾಂಡ್ ಅವರಿಗೆ 6 ವರ್ಷ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡ್ತು. ಮತ್ತು ಈ ಹಿಂದೆ ಕೂಡ ಯತ್ನಾಳಿಗೆ ಉಚ್ಚಾಟನೆ ಆಗಿತ್ತು. ಆದರೂ ಕೂಡ ಡೋಂಟ್ ಕೇರ್, ನನಗೇನು ಅನಿಸುತ್ತೆ ನಾನು ಅದನ್ನೇ ಹೇಳೋದು ಅಂತ ಆ ಒಂದು ಗಟ್ಟಿ ಧ್ವನಿಯಲ್ಲಿ ಅನೇಕ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು.